ನಮ್ಮ ಊರಿಗೆ ಒಂದ್ಸಲ ನೀವು ಬರಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ, ನಿನ್ನ ಮಗುವ ಸರಿತಾ? ಸರಿತಾ ಹೆಣ್ಣು ಮಗುವ? ನಾನು ಸರಿತಾರಣ್ಣ. ಹಾ, ಒಳಗಡೆ ಲೈಟ್ ಎಲ್ಲ ತೆಗ್ದಿದೆಯಲ್ಲ? ಒಳಗೆ ತೆಗ್ದೀನಿ. ಇಲ್ಲಿದು ಇಲ್ಲೇದಿರ್ಲಿ, ಒಳಗಡೆ ಮಾತ್ರ. ಏ ಜನ, ಇನ್ನೆಲ್ಲ ಸ್ವಲ್ಪ ಮೆಲ್ಲ ಮಾತಾಡಿಯಲ್ಲ. ಇದೊಂದು ಫೋನ್ ಸೈಲೆಂಟಿಗೆ ಹಾಕಿ, ಇಲ್ಲ ಇಡೀ ದಿನ ಟಿನಿ 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 ಅನ್ನತ್ತೆ. ಏ ಜನ, ಇದೊಂದು ಸೈಲೆಂಟಿಗೆ ಹಾಕ. ಇದು ಎಂತ ಅಲ್ಲ ರವೇಣ, 2 ಸರಿ ಒತ್ತಿದ್ರೆ ಆಯ್ತು. 10 ನಿಮಿಷ ಆಯ್ತಲ್ಲ? ಹೊರಡು. ನಿಮ್ಮದಾದ್ರೆ ನಾವು ಒಳಗೆ ಬರ್ತೀವಿ, ಆದ್ರೆ ನೀವು ಹೊರಡಿ. ರಮೇಶ, ಎಂತ ಎಲ್ಲ ಮೈಯಲ್ಲಿ ಬರೋದು? ಈ ಮೈಯಲ್ಲಲ್ಲಿ ಬರುವುದು ಉಂಟಲ್ಲ, ಅದು ಪ್ರೇತ. ಅದ್ರಲ್ಲಿ ಬಗೆ ಬಗೆದುಂಟು. ಇನ್ನೊಂದು ಮಾಸ್ತಿ. ಮಾಸ್ತಿ ಅಂದ್ರೆ ಎಂತ? ಈ ಮಾಸ್ತಿ ಅಂದರೆ ಅದು ಹೆಣ್ಣಿನ ರೂಪದಲ್ಲಿ ಇರುತ್ತದೆ. ಬಿಳಿ ಕೂದಲು, ಉದ್ದ ಸೀರೆ. ನೀವು ಉದ್ದ ಕೂದಲು ಬಿಡಿತೀರಿ ಅಂತ ಹೇಳ್ತದೆ. ಅದು ಬೀಡಿಯಲ್ಲೇ ಕೇಳ್ತದ? ಹಾ, ಬೀಡಿ ಕೇಳ್ತದೆ, ಆದ್ರೆ ಕೊಡುವಾಗ ಕೈ ಹೊಟ್ಟೆ. ಹೊಟ್ಟೆ ಹೊಟ್ಟೆ ಹಾ, ಹೊಟ್ಟೆ. ಲಾಸ್ ಹೊಟ್ಟೆ. ಒಂದ್ಸಲ ಎಕ್ಬೇಕು, 2 ಸಲ ಎಕ್ಬೇಕು, 3 ಸಲ ಬೀಡಿ ಕೆಳಗೆ. ಆಗ ನಾವು ಏನ್ ಹೇಳ್ಬೇಕು ಅಂದ್ರೆ, ನಾನು ಎಕ್ಕುವುದಿಲ್ಲ, ನೀನ್ ಎಕ್ಕು ಅನ್ಬೇಕು. ಅದು ಎಕ್ಲಿಕ್ಕೆ ಅಂತ ಕೆಳಗೆ ಬಗ್ತದೆ. ಆಗ ರಪಕ್ಕ ಕೂದಲು ಇಟ್ಟು ಎಳಿಬೇಕು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ? ಸಮುದ್ರ ಮಧ್ಯಕ್ಕೆ ಕರ್ಕೊಂಡು ಹೋಗುತ್ತೆ, ಸ್ಮಶಾನಕ್ಕೆ ಎಳ್ಕೊಂಡು ಹೋಗ್ತದೆ, ಗರಗಂಟೆ ಕತ್ತಲು, ಗುಡ್ಡದ ತುದಿಗೆ ಎಳ್ಕೊಂಡು ಹೋಗ್ತದೆ, ಕೆಳಗೆ ನೋಡಿದ್ರೆ ಪ್ರಪಾತ, ಹೋಯ್ತು. ಆಗ ನನ್ನನ್ನು ಬಿಡಿ, ನನ್ನನ್ನು ಬಿಡಿ ಎಂದು ಕಿರ್ಚುತ್ತೆ. ಆಗ ಕಣ್ಣೆಲ್ಲ ಕೆಂಪು ಕೆಂಪಾಗಿ ನಮ್ಮನ್ನು ನೋಡಿ ಕೆಲವರು ಬೇರೆ ಮಾಡಿದ್ದಾರೆ, ಕೆಲವರು ಬಿಡಿಸಿ ಕೆಲಸ ನೋಡಿದಂತೆಯ. ಮತ್ತೆ ಅಮ್ಮ ಸ್ನಾನ ಮಾಡುವಾಗ ಕರೆಂಟ್ ಹಾಕುದಿಲ್ಲ. ಅಮ್ಮವ ಇಂತ ಬೇವರ್ತೀಯ. ಅಮ್ಮ ಯಾರು ಅಂತ ಹೇಳ್ಬೋದಾ? ಇನ್ನೊಮ್ಮೆ ನೋಡಿದ್ರೆ ಹೇಳ್ತೇನೆ ಮಗ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಯಾರು ಅಂತಾನೆ ಗೊತ್ತಿಲ್ಲ, ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ಅದಾಗೋದಿಲ್ಲ ಮಾರೆ. ಫಿಂಗರ್ ಪ್ರಿಂಟ್ ಅಲ್ಲಿ ಕಂಡುಹಿಡಿಬೋದಲ್ಲ ಮಾರೆ. ಈಗ ನೋಡಿ, ಈಗ ಹತ್ತಿ ಬಂದಿರ್ತಾನ, ಇಲ್ಲಿ ಗೋಡೆ ಮೇಲೆ ಅವನ ಕೈ ಹಚ್ಚಿರುತ್ತಾ, ಇದನ್ನ ನಾವು ಪೊಲೀಸರಿಗೆ ಕೊಟ್ಟರೆ ತುಂಬಾ ಸುಲಭ ಆಗ್ತದೆ, ಈಸಿ ಆಗುತ್ತೆ. ಆಗಲ್ಲ, ನಿನ್ನ ಕೈ ಹಚ್ಚಿರುವುದಿಲ್ಲ. ಓ, ನೀವು ನೋಡಿದ್ದೀರಲ್ಲ, ನಿಮ್ಗೆ ಈಗ ಬಿದ್ದಿರೋದು ನಂದು, ನಿನ್ನದು ಅವನು. ನೀನು ಮದುವೆ ಇದ್ದ ಎಂತ ಹೇಳ, ಲಾಸ್ಟ್ ನಾನು ನಿಮಗೆ ಕೊಟ್ಟದ್ದಲ್ಲ. ಅದು ಅವರಲ್ಲ ಮರ, ನಾನು ಕುಡಿದದ್ದು. 1 ನಿಮಿಷ, ನೀನು ಯಾರು? ನಾನು
ಗಿರೀಶ? ನವೀನ ಚಿಕ್ಕಪ್ಪನ ಮಗ. ಯಾವ ನವೀನ? ಸತೀಶ. ಯಾವ ಸತೀಶ? ನೀನ್ ಸುಮ್ಮನೆ ಇರು ಮಾರೆ. ರಮೇಣ ಬೇಡ. ಎಂತ ಎಂತ ಆಗಲ್ಲ ರಮೇಶನ, ಎಂತ ಆಗಲ್ಲ, ಎಂತ ಆಗಲ್ಲ. ಹಿಮ್ಮಕ್ಕಿನ ಕೈ ಮತ್ತ. ಏಯ್ ಹೆದರಬೇಡಿ, ದೊಡ್ಡ ವಿಷಯ ಎಂತ ಇಲ್ಲ. ಈ ಮಂತ್ರಕ್ಕೆ ಅದನ್ನು ನಿಲ್ಲುವುದಿಲ್ಲ, ಸೀದಾ ಓಡ್ತದೆ. ದೊಡ್ಡ ವಿಷಯ ಎಂತ ಇಲ್ಲ. ಸು ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ, ಹಾಗೇ ಅಲ್ಲ ಹೆಸರು. ಓ ಹಾ 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 ಏನಿಲ್ಲ, ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಎಂತ ಇಲ್ಲ, ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂಡೆ ಅಲ್ಲರ್ಸೋದು, ಅರ್ಥ ಆಯ್ತಾ? ಎಂತ ಇಲ್ಲ, ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡಬೇಕು. ಬದಿಗೆ ಬದಿಗೆ. ಎಂತ ಈ ದಾರಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಗುರುಜಿ ನೋಡಿ, ಪ್ರಸಾದ ಹಾಕೊಂಡಿದ್ದೀನಿ. ನಾನು ಹೇಳಿ ಎಂತ ಸಹ ಆಗಿಲ್ಲ ಅಂತ. ಜೀವನದಲ್ಲಿ ಎಂತೆಂಥ ಭೇದಗಳನ್ನು ನೋಡಿದ್ದೀನಿ, ಆದರೆ ಆಕ್ಟಿಂಗ್ ಮಾಡೋ ಭೇದವನ್ನು ಮೊದಲ ಬಾರಿ ನೋಡ್ತಾರೆ. ಇದು ನಿಮ್ಮ ಮನೆಗೆ ಬಂದಿರೋ ಗಂಡಾಂತರ ಅಲ್ಲ, ಇದು ನಮ್ಮ ಊರಿಗೆ ಬಂದ ಗಂಡಾಂತರ. ನಿನ್ನನ್ನು ಈ ದೇಹದಿಂದ ಹೊರಗೆ ಕಳಿಸುವುದು ಹೇಗೆ ಅಂತ ಗೊತ್ತುಂಟು, ಆಯ್ತಾ? ಸೋಮೇಶ್ವರದಿಂದ ಸುಲೋಚನ ಹುಡುಕಿಕೊಂಡು ಬನ್ನಿ, ಹೋಗಿ. ಗುರುಜಿ, ಅದಕ್ಕಾಗಿ ನಾವೊಂದು ಸಮಿತಿಯನ್ನು ರಚಿಸಬೇಕು. 1985ರಲ್ಲಿ ಎಂತ ಹೇಳ್ಬೇಕ? ಸೋಮೇಶ್ವರ ಹೋಗಲು 4 ಜನ ಬೇಕು. ಅದಕ್ಕಾಗಿ ನಾವು ಈ ಸಮಿತಿ ಸೇರಿರೋದು. ಇಲ್ಲಿ ಸೋಮೇಶ್ವರದಲ್ಲಿ ಯಾರು ಪರಿಚಯ ಇದ್ದವರು ಇದ್ದೀರಾ? ಸೋಮೇಶ್ವರದಲ್ಲಿ ನಮ್ಮ ಭಾವ ಪರಿಚಯ ಉಂಟು. ಹಾ ನವೀನ, ನೀನ್ ಬಾ. ಬನ್ನಿ ಬನ್ನಿ ಹೋಗೋಣ. ಎಷ್ಟು ದೂರ ಇದೆ? ಇಲ್ಲೇ ಸ್ವಲ್ಪ ದೂರ. ಮತ್ ಬನ್ನಿ ನಡ್ಕೊಂಡು ಹೋಗೋಣ. ರಮೇಣ, ಅಲ್ಲಿ ಅಕ್ಕ, ಯಾರು ಮನೇಲಿ ಇದ್ದೀರಾ? ರಮೇಣ ಇದರಲ್ಲ, ಇಲ್ಲಿ ಮನೆ ಕಳಲಿಕ್ಕೆ ಬಂದದ್ದು. ಯಾರು? ಸುಲೋಚನಾ ಅಮ್ಮ. ಇದ್ದಾರಾ? ತೀರಿ ಹೋಗಿದ್ದಾರೆ. ಎಷ್ಟೊತ್ತಾಯ್ತು? ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. ಯಾಕೆ, ಎಂತ ಬೇಕಿತ್ತು? ನಾನು ಅಮ್ಮ ಮಾತಾಡ್ಲಿಕ್ಕೆ ಉಂಟು, ನೀವೆಲ್ಲ ಸಹ ಹೋಗ್ಬೋದು. ಅಲ್ಲ ನೀವು? ನಾನು ಕೂಡ ಹೋಗಿ. ಹಾ, ನೀವು ಹೋಗಿ. ಎಂತ ಕೂಡ ಹೆಚ್ಚು ಕಮ್ಮಿ ಆಗ್ಬಿಡ್ದು. ನೀವು ಸ್ವಲ್ಪ ಕೇಳಿ, ನನಗೆ ಎಂತ ಸುಳ್ಳು ಆಗಿಲ್ಲ. ಹೊರಗಿರೋ ಮಾತನ್ನ ಕೇಳಬೇಡಿ. ನನ್ನೊಳಗೆ ಏನಿಲ್ಲ ಗೊತ್ತಾ, ನಾನು ಸರಿ ಇದ್ದೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮಮ್ಮ ಇಲ್ಲೇ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು. ನನ್ನ ಅಮ್ಮ ನನ್ನ ಜೊತೆ ಮಾತಾಡ್ಬೇಕು. ಅಮ್ಮ, ನೀನು ಹೋದ್ಮೇಲೆ ನಂಗೆ ಬಹಳ ಕಷ್ಟ ಆಯ್ತು. ಚಿಕ್ಕಪ್ಪ ದಿನಾಗ್ಲೂ ನನಗೆ ಹಿಂಸೆ ಕೊಡ್ತಾರೆ. ನೆಮ್ಮದಿಯಾಗಿ ಮಲಗೋಕೆ ಬಿಡಲ್ಲ. ಸಾವು ಮರ. ಬಂತು. ಅಡೆ ಕೊಡಬೇಕು. ನಾಚಿಕೆಟ್ಟವಳೆ, ನಿನ್ನ ಜನ್ಮಕ್ಕೆ ಎಂತ ಸಹ ಭಾಷೆ ಬೇಡವಾ ನಿಂಗೆ? ನಿಂದು ಒಂದು ಜನ್ಮವ ನಿಂಗೆ? ನನ್ನ ಗಂಡನೇ ಬೇಕಿತ್ತ? ನಿನ್ನ ಬಾಯಿಗೆ ಮಣ್ಣಾಕ, ನಿನ್ನ ಕೊಂದು ಬಿಟ್ಟರೆ ನಾನು ನಾಯಿ ಬಿಟ್ಟವಳೆ, ಮಣ್ಣಲ್ಲೇ ಬಿಟ್ಟು
ನೋಡಿ ಇಲ್ಲೊಮ್ಮೆ ನೋಡಿ ರಮೇಣ ಮಾತಾಡ್ತಾರೆ. ಗುರುಜಿ, ರಮೇಶ್ ಅಣ್ಣ, ಬೇಬಿ ಅಕ್ಕ ಮತ್ತು ಅಮ್ಮ ನಿಮಗೆಲ್ಲ ಓಕೆ ಆದರೆ ನಾನು ಭಾನುವಾರ ಮದುವೆ ಆಗ್ತೀನಿ.